ಕುದಿತಿದೆ ನೀರು. ಏನಾದ್ರು ಅಕ್ಕಿ ಹಾಕ್ತೀರಾ? ಇಷ್ಟಲ್ಲೇ ಉರಿದ್ರೆ ಇದು ಬೇಗ ಅಡುಗೆ ಆಗುತ್ತೆ. ಹೋಗುತ್ತೆ, ಅದು ಒಳಗಡೆ ಕೈ ಹಾಕಿ ಬಿಸಿ ಹಾಕಿದ್ರೆ ಈ ಥರ ಇಷ್ಟೇ ಕೆಲಸ. ಹುರಿದಂಗೆ ಇಲ್ಲಿಗೆ ಆಗ್ತಾ ಬಂದರೆ ಇದು ಬೇಗ ಅಡುಗೆ ಆಗುತ್ತೆ. ಇದನ್ನು ಆಗುತ್ತೆ, ಅದು ಆಗುತ್ತೆ. ಸ್ವಲ್ಪ ಒಳಗಡೆ ತಂದಾಗ ಸೌದೆ ಮಾತ್ರ 2.5 ಅಡಿ ಬೇಡ ಅಣ್ಣ, ತೋರಿಸಿದ ನಿಮ್ಮದು ಇಲ್ಲಿ ಇದೇ ಸೌದೆ ತರ ನೀವು ತಂದಿದ್ದೀರಿ. ಬಂದ್ರೆ ತೊಂದರೆ ಇಲ್ಲ, 4 ಅಡಿವರೆಗೂ ಹಾಕ್ಬೋದು ಸೌದೆ. ಯಜಮಾನ್ರೆ ನೋಡಿ, ಇದು ನೀವು ತಂದಿರೋ ಸೌದೆ, ನಾವು ಕಟ್ ಮಾಡಿಲ್ಲ. ಇಡಿ ಇಡಿ ಇಡಿ, ಇದ್ರ ಮೇಲೆ ಬೇಕಾದ್ರೆ ಹಿಂಗೆ ಇಡಿ. ಅದ್ರ ತೋರಿಸ್ತೀವಿ, ಅದ್ರದ್ದು ಬೆಂಕಿಯನ್ನು ಹಾಕಲ್ಲ. ಹೆಂಗೆ ಸಿಸ್ಟಮ್ ಉರಿತಾ ಇರುತ್ತಾ? ಇಲ್ಲೇನು ನೀವು ಅಲ್ಲಿ ನೋಡಿ, ನೋಡಿ ಓಪನ್ ಮಾಡಿದ್ರೆ ನೋಡಿ ಹೊರಗಡೆ ಬಂತ ಇದು ಹೊಗೆ ಬರೋದು ಅನ್ನೋದು. ಅದು ಕ್ಲೋಸ್ ಮಾಡಿದ್ರೆ ನೋಡಿ ವಾಪಸ್ ಕ್ಲೋಸ್ ಮಾಡಬೇಕು ನೋಡಿ. ಈಗ ಹಂಗೆ ಎಲ್ಲಾದ್ರೂ ಒಂಚೂರು ಹೊಗೆ ಎಲ್ಲಾದ್ರೂ ಉಂಟಾ? ಬರ್ತಾಯ್ತಾ? ಎಷ್ಟೇ ಕೆಲಸ. ನಿನ್ನೆ ನಿಮಗೆ ತೋರಿಸ್ಕೊಟ್ಟು ಹೋಗ್ತಿದ್ವಿ, ಅಲ್ಲಿ ನೀರು ಬೀತಿದ್ದು ಹೋಗುತ್ತಲ್ಲ ಅನ್ನೋದಕ್ಕೆ ನಾವು ಸುಮ್ಮನೆ ಹೆಂಗೆ ಹೋಗ್ಬೇಕು. ಇವತ್ತು ಮತ್ತೆ ನಿಮಗೆ ತೋರಿಸ್ಬೇಕು ಅಂತಲ್ಲ ಇವರು, ನಾನು ನಾಳೆ ಹೋಗೋಣ ಅಂದ್ರೆ ಅರ್ಜೆಂಟ್ ಇತ್ತು ನೋಡಿ. ಇಲ್ಲಿ ಆಮೇಲೆ ಎರಡನೇದು ಏನು ಅಂದರೆ, ನೀವು ಇಲ್ಲಿ ಪಾತ್ರೆ ತೆಗೆದ ತಕ್ಷಣ ಕೆಳಗಡೆ ಇಟ್ಟು ಇನ್ನೊಂದು ಪಾತ್ರೆ ಇಡಲೇಬೇಕು, ಇಲ್ಲಾಂದರೆ ಇಲ್ಲಿ ಹೊಗೆ ಬರುತ್ತೆ. ಈಗ ಅಡುಗೆ ಆಯಿತು, ಇಲ್ಲಿ ಆಯಿತು, ಹಿಂಗೆ ತೆಗ್ದು ಹಿಂಗೆ ಇಟ್ಟು ಹಾಗೆ ಇದೇನಾಯಿತು ಬರ್ತಾ ಇರುತ್ತೆ ಹೊಗೆ. ಅದಕ್ಕೆ ಪ್ಲೇಟ್ ಮುಚ್ಚಬಹುದು, ಬೇಕಾದ್ರೆ ಈ ಪ್ಲೇಟು ನೀವು ಮುಚ್ಬೋದು. ಬಟ್ಟೆ ಇಟ್ಟೆ ತೆಗಿಬೋದು. ಹಾಂ, ಬಟ್ಟೆ ಇಟ್ಟೆ ತೆಗಿಬೋದು. ಇದಕ್ಕೆ ಬೇರೆ ಆಪ್ಷನ್ ಏನಿಲ್ಲ. ಕುದಿತಾ ಇದೆ ನೋಡಿ. ನಾ ಅಂಡೆ ತೋರಿಸಿ ಒಂದ್ಸರಿ ಅಣ್ಣ. ಏನು ಅಂಡೆ ಬಿಸಿ ಆಯ್ತಲ್ಲ ನೋಡಿ, ಇಲ್ಲಿ ಬನ್ನಿ. ಇಲ್ಲಿಂದ ಹೊಗೆ ಹೇಳ್ಕೊಳ್ಳುತ್ತೆ ನಿಮಗೆ, ಎಳಿತಾ ಇದಲ್ಲ ಇಲ್ಲಿಗೆ ಒಳಗಡೆಗೆ. ಇಲ್ಲಿ ಒಂಚೂರು ಬರಲ್ಲ ನಿಮಗೆ ನೋಡಿ. ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಯಜಮಾನ್ರೆ ಇಲ್ಲಿ ನೋಡಿ, ಬರೋದ್ರೆ ಇಲ್ಲಿ ಬರಬೇಕು. ಇಲ್ಲಿ ಬನ್ನಿ, ಬೆಳ್ಳಕ್ಕೆ ಇಷ್ಟೇ ಕೆಲಸ. ನೀವು ಉಪಯೋಗಿಸಿ ಬಿಡಿ, ಬಿಸಿ ಆಗೋದು ಹಾಗೆ ಆಗುತ್ತೆ. ಏನು ಗೊತ್ತಾ, ನಮಗೆ ಈಗ ಬೆಳಗ್ಗೆ ಸ್ನಾನ ಮಾಡ್ತೀವಿ, ಸಂಜೆ ಮತ್ತು ಬೆಂಕಿ ಹಾಕಿದ್ರೆ ಅದು ಏನು ಗೊತ್ತಾ, ಅದು ಬಾಯ್ದಾಗಿ ಅದ್ರದ್ದು ಹೋಗುತ್ತೆ. ಆಮೇಲೆ ನೀವು ಬೆಳಿಗ್ಗೆ ಸ್ನಾನ ಮಾಡೋದಾದ್ರೆ ಬೇಕಾದ್ರೆ ರಾತ್ರಿ ಸೌದೆ ಹಾಕ್ಬಿಟ್ಟು ಮಲಗಿ, ಬೆಳಗ್ಗೆ ಬಿಸಿಯಾಗಿರುತ್ತೆ. ನೀವು ಅಲ್ಲಿ ಕೈಕಾಲು ತೊಳಿತೀರಿ, ಮಖ ಕೆಲಸದಿಂದ ಹೋಗೋದಕ್ಕೆ ಮಖ ತೊಳಿತೀರಿ. ಇಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ, ಸ್ನಾನ ಮಾಡಲ್ಲ. ಇಷ್ಟು ನೀರೇ ಬಿಟ್ಕೊಂಡು ಕೈಕಾಲು ತೊಳ್ಕೊಳ್ಳಿ, ಹಾಗೆ ಇದೇ ನೀರು ಬರುತ್ತೆ. ಹಾಗೇನು